ನಮಸ್ಕಾರ ರೈತ ಬಾಂಧವರೇ, ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ವನ ದ್ರಾಕ್ಷಿಯ ಕುರಿತಾಗಿ ಮಾತನಾಡೋಣ. ಪುಷ್ಟಿ ನೀಡುವಂಥ ಅದ್ಭುತ ಫಲ ಅಂತ ಹೇಳಿದರೆ ವನ ದ್ರಾಕ್ಷಿ ಅತಿ ಕಡಿಮೆ ಬೆಲೆಯಲ್ಲಿ ದೇಹಕ್ಕೆ ಶಕ್ತಿ ಮತ್ತು ಧಾತುಗಳಿಗೆ ಪುಷ್ಟಿ ನೀಡುವಂಥ ಅದ್ಭುತ ಫಲ ವನ ದ್ರಾಕ್ಷಿಯಾಗಿದೆ. ಆಯುರ್ವೇದದ ಪ್ರಕಾರ ಇದು ಹಣ್ಣುಗಳಲ್ಲಿ ಶ್ರೇಷ್ಠ. ಭಾವಪ್ರಕಾಶ ನಿಘಂಟಿನಲ್ಲಿ ಸ್ವಭಾವದಿಂದಲೇ ದೇಹಕ್ಕೆ ಹಿತವನ್ನುಂಟು ಮಾಡುವ ದ್ರವ್ಯಗಳ ಸಾಲಿನಲ್ಲಿ ದ್ರಾಕ್ಷಿಯನ್ನು ಸೇರಿಸಿದ್ದಾರೆ. ಚೆನ್ನಾಗಿ ಹಣ್ಣಾದ ದ್ರಾಕ್ಷಿಯು ಸ್ನಿಗ್ಧ ಮತ್ತು ತಂಪು ಗುಣವನ್ನು ಹೊಂದಿದ್ದು ವಾತ ಮತ್ತು ಪಿತ್ತ ದೋಷಗಳನ್ನು ನಿಯಂತ್ರಿಸ್ತದೆ, ಕರುಳಿನ ಆರೋಗ್ಯವನ್ನು ಹೆಚ್ಚಿಸ್ತದೆ. ಇದನ್ನು ಉಷ್ಣ ಪ್ರಕೃತಿ ಹೊಂದಿರುವವರು ಹೆಚ್ಚಾಗಿ ಸೇವಿಸಿದರೆ ಅಂಥವ್ರಿಗೆ ಎಷ್ಟೋ ಕಾಯಿಲೆಗಳು ಬರದಂತೆ ತಡೆಯುವಲ್ಲಿ ಸಹಾಯ ಮಾಡ್ತದೆ. ರಾತ್ರಿ 15ರಿಂದ 20 ಒಣ ದ್ರಾಕ್ಷಿಗಳನ್ನ ನೀರಿನಲ್ಲಿ ನೆನೆಸಿ ಮರುದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕಾಗ್ತದೆ. ಹಾಗೆ ಮಾಡಿದಾಗ ಉರಿ, ವಾಂತಿ ಬಂದಂತೆ ಅನಿಸೋದೇನು ಇರ್ತದೋ ಅದು ಕಡಿಮೆ ಆಗ್ತದೆ. ವಿಶೇಷವಾಗಿ ಮಲಬದ್ಧತೆಯಲ್ಲಿ ಇದನ್ನು ಅತ್ಯಂತ ಸಹಾಯಕಾರಿ. ಅತಿಯಾಗಿ ಕಂಪ್ಯೂಟರ್, ಮೊಬೈಲ್ ಬಳಸೋರು ಮತ್ತು ತಡರಾತ್ರಿವರೆಗೆ ಬೆಳಕಿನಲ್ಲಿ ಇರುವವರು ಕಣ್ಗಳಿಗೆ ಆಗುವ ಹಲವಾರು ರೀತಿಯ ತೊಂದರೆಗಳನ್ನು ತಕ್ಕ ಮಟ್ಟಿಗೆ ನಿಯಂತ್ರಿಸುವಲ್ಲಿ ಒಣದ್ರಾಕ್ಷಿ ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಮದ್ಯಪಾನದ ಹ್ಯಾಂಗೋವರ್ ಏನಾಗಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡಲು ಮತ್ತು ಮದ್ಯಪಾನದ ಅಡ್ಡಪರಿಣಾಮಗಳನ್ನು ತಕ್ಕ ಮಟ್ಟಿಗೆ ಇದು ಕಡಿಮೆ ಮಾಡುವಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡ್ತದೆ. ಪಿತ್ತದೋಷದ ಕಾರಣದಿಂದ ಉಂಟಾದ ಜ್ವರ ಇರ್ಬೋದು, ಅತಿಯಾದ ಬಾಯಾರಿಕೆ ಇರ್ಬೋದು, ಉರಿ, ನಿದ್ರಾಹೀನತೆಯಂಥ ತೊಂದರೆಗಳನ್ನು ವನದ್ರಾಕ್ಷಿ ಮೊದಲನೇ ಸ್ನಾನದಲ್ಲಿ ನಿಲ್ಲುವ ಔಷಧ ಕಂಟ್ರೋಲ್ ಮಾಡುವಲ್ಲಿ. ಹಾಗೆ ಶ್ವಾಸಕೋಶಗಳಿಗೆ ಶಕ್ತಿಯನ್ನು ನೀಡಿ ಚಿಕ್ಕ ಪುಟ್ಟ ಕಾರಣಗಳಿಗೆ ಉಂಟಾಗುವ ಕೆಮ್ಮಿರ್ಬೋದು, ದಮ್ಮು, ಸುಸ್ತುಗಳನ್ನು ಇದು ತಡೀತದೆ. ಹಾಗಾಗಿ ಅಲರ್ಜಿ, ಅಸ್ತಮಾದಂಥ ತೊಂದರೆಗಳನ್ನು ಅನುಭವಿಸುವವರು ಮತ್ತು ನ್ಯೂಮೋನಿಯಾ, ಟಿ.ಬಿ ಮುಂತಾದ ಕಾಯಿಲೆಗಳಿಂದ ಚೇತರಿಸಿಕೊಂಡವರ ಇದನ್ನು ನಿತ್ಯವೂ ಸೇವಿಸಬೇಕು. ಅಂದರೆ ಆಗ್ತಾನೆ ಚೇತರಿಸ್ಕೊಂಡು ಆರಾಮಾಗಿ ಬಂದಿರೋವಂಥವ್ರು ಇದನ್ನು ನಿತ್ಯವೂ ಸೇವಿಸೋದ್ರಿಂದ ಶ್ವಾಸಕೋಶದ ಶಕ್ತಿ ಹೆಚ್ಚಾಗ್ತದೆ ಅಂತೇಳಿ. ಇನ್ನು ಅಪೌಷ್ಟಿಕತೆಯಿಂದ ಅಥವಾ ಕಾಯಿಲೆಗಳಿಂದ ಕೆಲವೊಬ್ಬರು ತೂಕವನ್ನು ಕಳೆದುಕೊಂಡಿರ್ತಾರೆ. ಅಂದರೆ ಮಾಲ್ ನ್ಯೂಟ್ರಿಷನಿಂದ ಅವರು ಶಕ್ತಿಯನ್ನು ಕಳ್ಕೊಂಡಿರ್ತಾರೋ ಅಂಥವರು ವನದ್ರಾಕ್ಷಿಯನ್ನು ಒಂದು ವರದಾನವಾಗಿಯೇ ಪಡಿಬೋದು. ಅಂದರೆ ಇದನ್ನು ಪ್ರತಿದಿನ ಸೇವಿಸೋದ್ರಿಂದ ತೂಕ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ಏಕೆಂದರೆ ನಿರಂತರವಾಗಿ ಇದನ್ನು ಸೇವಿಸೋದ್ರಿಂದ ಇದರ ಧಾತುಗಳಲ್ಲಿ ಪುಷ್ಟಿ ನೀಡಿ ದೇಹಕ್ಕೆ ತೂಕ ಹೆಚ್ಚಿಸಲು ಸಹಾಯ ಮಾಡ್ತದೆ. ಹಾಗೆಂದು ಅತಿ ತೂಕ ಇರೋದನ್ನು ತಿನ್ನಬಾರ್ದು ಅಂತಲ್ಲ, ಅವರು ಕೂಡ ಇದನ್ನು ಸೇವಿಸ್ಬೋದು. ಇದರಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ಉಪಯೋಗವನ್ನು ಪಡೀಬಹುದು. ಆದರೆ ನಿಯಮಿತವಾಗಿ ಸೇವಿಸಬೇಕು, ಇತಿಮಿತವಾಗಿ ಸೇವಿಸಬೇಕು. ಮಾನಸಿಕ ಶಕ್ತಿ ಮತ್ತು ಲೈಂಗಿಕ ಶಕ್ತಿಗಳು ಹೆಚ್ಚಿಸಲು ಇದು ಸಹಾಯಕಾರಿ ಅಂತ ಹೇಳ್ಬೋದು. ಇದಕ್ಕೆ ಹೃದಯ ಗುಣ ಇರ್ತದೆ. ಹಾಗಾಗಿ ಇದು ಒಂದು ಆಯುರ್ವೇದದ ಅತಿ ಮುಖ್ಯವಾದಂತಹ ಫಲ ಅಂತ ಹೇಳ್ಬೋದು. ಹಾಗಾಗಿ ಹೃದ್ರೋಗಿಗಳು ಇದನ್ನು ಹೆಚ್ಚಾಗಿ ಬಳಸಬೇಕು. ಮೂತ್ರದೋಷವನ್ನು ಕೂಡ ಇದು ಕಡಿಮೆ ಮಾಡ್ತದೆ. ದ್ರಾಕ್ಷಿ ಹೊಸ ಪದರದಲ್ಲಿ ಇರುವಂತಹ, ಅಂದರೆ ಹೊರಪದರದಲ್ಲಿ ಕೊನೆಗೇನು ಪದರ ಇರ್ತದೆ ಅಲ್ಲಿ ರೆಸ್ವರೆಟ್ರಾಲ್ ಎಂಬ ಒಂದು ಅಂಶ ಇರ್ತದೆ. ಆ ರೆಸ್ವರೆಟ್ರಾಲ್ ಅಂಶ ಏನು ಜೀವಕೋಶಗಳು ಮತ್ತು ಏನು ಜೀವಕೋಶಗಳಿರ್ತವೆ, ಅಂದರೆ ಸೆಲ್ಸ್ ಏನಿರ್ತವೆ ಅವುಗಳನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಥವಾ ಸುಧಾರಿಸುತ್ತೆ. ತಮ್ಮ ಮಾಹಿತಿಯನ್ನು ಕೊಳ್ಳದಂತೆ ನೋಡ್ಕೊಳ್ತದೆ. ಅಂದರೆ ಸೆಲ್ಸ್ಗಳು ತುಂಬ ಹೆಚ್ಚಾದ ಒಂದು ಇದರಲ್ಲಿ ಇರ್ಬೋದು ಅಂತೇಳಿ. ದೇಹದ ಎಲ್ಲ ಅಂಗಗಳು ಸಮರ್ಪಕವಾಗಿ ಕೆಲಸ ಮಾಡಲು, ಮುಪ್ಪನ್ನು ಮುಂದೂಡಲು ಇದು ಸಹಾಯಕಾರಿ ಆಗ್ತದೆ ಅಂಥೇಳಿ. ನೆನಪಿನ ಶಕ್ತಿಯನ್ನು ಯಾರಿಗೆಲ್ಲ ಕಡಿಮೆ ಆಗಿರುತ್ತೆ ಅವ್ರು ಬಳಸ್ಬೋದು. ಕೂದಲು, ಉದುರು ಯಾರಿಗೆಲ್ಲ ಸಮಸ್ಯೆ ಇರ್ತದೆ ಅವ್ರು ಕೂಡ ಇದನ್ನು ಬಳಸ್ಬೋದು. ಕೂದಲು ಯಾರಿಗೂ ಉದುರ್ತಾ ಇದೆ, ಹಣ್ಣಾಗ್ತಾಯಿದೆ ಅಥವಾ ಬಿಳಿ ಆಗ್ತಾಯಿದೆ ಅಂಥವ್ರು ಇದನ್ನು ಬಳಸ್ಬೋದು. ಚರ್ಮ ಸುಕ್ಕುಗಟ್ಟೋದನ್ನು ನಿಲ್ಲಿಸ್ತದೆ, ವಯೋಸಹಜ ಲಕ್ಷಣಗಳನ್ನು ದೂರ ಮಾಡ್ತದೆ. ಬಹುತೇಕ ಎಲ್ಲರಿಗೂ ಬರುವ ಪ್ರಶ್ನೆ ಏನಂದರೆ ಮಧುಮೇಹಿಗಳು ಇದನ್ನು ಸೇವಿಸ್ಬೋದಾ, ಅಂದರೆ ಡಯಾಬಿಟಿಕ್ ಇರುವಂಥವರು, ಶುಗರ್ ಇರ್ತಕ್ಕಂಥವ್ರು ಇದನ್ನು ಸೇವಿಸ್ಬೋದಾ ಅಂಥೇಳಿ. ಹೌದು, ಸೇವಿಸ್ಬೋದು, ಆದರೆ ಇತಿಮಿತಿಯಾಗಿ ಸೇವಿಸಬೇಕಾಗುತ್ತೆ. ಒಳ್ಳೆಯ ಗುಣಗಳನ್ನು ಹೊಂದಿರುವ ದ್ರಾಕ್ಷಿಯನ್ನು ಮಧುಮೇಹಿಗಳಿಗೂ ಕೂಡ ಸೇವಿಸಬೇಕಾಗ್ತದೆ. ನೋಡಿ, ದ್ರಾಕ್ಷಿಯಲ್ಲಿ ಗ್ರೀನು, ರೆಡ್ಡು, ಬ್ಲ್ಯಾಕು ಈ ಥರ ಬೇರೆ ಬೇರೆ ಕಲರ್ಗಳು ಬರ್ತವೆ. ಬೇರೆ ಬೇರೆ ಕಲರ್ ಇರ್ತಕ್ಕಂಥ ದ್ರಾಕ್ಷಿಗೆ ಬೇರೆ ಬೇರೆದೇ ಆದಂತಹ ಬೆನಿಫಿಟ್ಸ್ಗಳಿದ್ದಾವೆ ಅಂಥೇಳಿ. ಆದರೆ ಇದು ಸಿಹಿಯಾಗಿರುವ ಕಾರಣದಿಂದ ರಕ್ತದಲ್ಲಿ ಸಕ್ಕರೆ ಅಂಶನ ಇದು ಹೆಚ್ಚಿಸ್ತದೆ.
ಹಾಗಾಗಿ ಸ್ವಲ್ಪ ನೋಡಿಕೊಂಡು ಇದನ್ನು ತಿನ್ನಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತು ಇನ್ನು ಏನು ಅಂತ ಹೇಳಿದರೆ ಹಾಗಾಗಿ ನಿಯಮಿತವಾಗಿ ಸಕ್ಕರೆ ರೋಗ ಬಂದಂತಹವರು ಇದನ್ನು ನೋಡಿಕೊಂಡು ಸೇವಿಸಬೇಕು. ಅನ್ನ, ಗೋಧಿ ಮುಂತಾದ ಕಾರ್ಬೋಹೈಡ್ರೇಟ್ ಆಹಾರ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಇದನ್ನು ತಗೊಂಡಾಗ ಸ್ವಲ್ಪ ಕಾರ್ಬೋಹೈಡ್ರೇಟ್ ನೋಡ್ಕೊಂಡು ತಿನ್ನಬೇಕು. ಒಳ್ಳೆಯ ಗುಣಲಕ್ಷಣ ದ್ರಾಕ್ಷಿಗೆ ಇರುವುದಾದ್ದರಿಂದ ಇದನ್ನು ಹುಳಿ ದ್ರಾಕ್ಷಿಗಳಲ್ಲಿ ನಾವು ಹುಡುಕಬಾರ್ದು. ಅಂದರೆ ರುಚಿಯಾದಂಥ ದ್ರಾಕ್ಷಿಗಳನ್ನೇನು ಬಳಸಿ ತಯಾರು ಮಾಡಿರ್ತಾರೆ ಅಂಥಲ್ಲಿ ಮಾತ್ರ ಇದು ಈ ಎಲ್ಲ ಅಂಶಗಳು ಒಳ್ಳೆಯ ಗುಣಗಳನ್ನು ನಾವು ನೋಡ್ಬೋದಾಗಿದೆ ಅಂತ ಹೇಳ್ತಾ, ಎಲ್ಲರೂ ಇದನ್ನು ದಿನನಿತ್ಯ ಸೇವಿಸಬೇಕು, ಇದರ ಸದುಪಯೋಗನ ಪಡ್ಕೊಳ್ಬೇಕು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.